12 ಟನ್ ಕೊಡೋದು. ಈ ವರ್ಷದ ನಿರೀಕ್ಷೆ ಎಷ್ಟೈತೆ ನಿಮ್ದು? ಈ ವರ್ಷ ನಿರೀಕ್ಷೆ ಒಂದು 10 ಲಕ್ಷ ಆಯ್ತು. 700 ಗಿಡ 700 ಗಿಡಕ್ಕೆ 10 ಲಕ್ಷದ ನಿರೀಕ್ಷೆ. 180 3 ಚಿಲ್ಲರೆ 5 ಚಿಲ್ಲರೆ 5 ಚಿಲ್ಲರೆ 735 735 ಈ ಸತಿ ಒಂದು 10 ಲೆಕ್ಕ. ಈ ವರ್ಷ 10 ಲೆಕ್ಕ. 4 ವರ್ಷನೂ ನಿಮ್ಗೆ ಒಟ್ಟು ರೈಸ್ ಆಗ್ತಾನ ಏನು ಮೆಡಿಸಿನ್ ಹಾಕ್ತೀವಿ ಅದ್ರ ಡಬಲ್ ತ್ರಿಬಲ್ ದುಡಿದೆ. ಪಾಯ್ಸನ್ ಅಂತೂ ಒಂದು ಸತಿನೂ ಮಾಡಿಲ್ಲ. ಫೈಲ್ ಟೆಸ್ಟ್ ಮೇಲೆ ಕಡಿಮೆ ಬಂದಿರೋದ್ರಿಂದ ಈ ವರ್ಷ ಯಾವುದು ಮಣ್ಣಿನ ಆಧಾರಿತ ಏನಿದೆ ಅದನ್ನು ಕೊಡೋದು. ನಮ್ಮನ್ನು ನೋಡಿ ಎಲ್ಲ ಪಕ್ಕದ ತೋಟದೆಲ್ಲ ಮೊನ್ನೆ ಮಾಡಿಸಿದ್ರು. ಈಗ ಒಂದು ಸ್ಪ್ರೇನ ನೀವು ಮಾಡಿಸ್ತೀವಿ. ಈಗ ಯಾವ ಕಾರಣಕ್ಕೆ ಅಂದ್ರೆ ಇದು ಅಡಿಕೆ ಸೈಜು ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೊಳ್ತೀವಿ. ಅಂದ್ರೆ ಒಂದು ಫೀಟಿಂದ ಬಸಿಗಾಲಿವು ಮಾಡ್ರಿ. ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕ್ರಿ ನೀವು. ಯಾವ ಕಾರಣಕ್ಕೂ ಆ ಬೀದಿಯಲ್ಲಿ ಹಾಕೋದು ಬೇಡ. ಒಂದು 10-15 ಥರದ ಕಾಳನ್ನು ಹೆಸರು ಮಿಕ್ಸ್ ಮಾಡಿ ಉಗ್ಗಿದ್ದು ಎಲ್ಲ ಮಿಕ್ಸ್ ಮಾಡಿ ಉಗ್ಗಿ ನೀವು ಕಾಳು ಹಾಕಿದ್ರೆ ಅದು ಒಂದು 5-6 ಲೋಡ್ ಗೊಬ್ಬರ ಆದಂಗೆ ಆಗುತ್ತೆ. ನಮಸ್ಕಾರ ಆತ್ಮೀಯ ರೈತ ಬಂದವರೇ, ನನ್ನ ಹೆಸರು ಚೇತನ್ ಅಂತ. ನಾವಿವತ್ತು ವಿನೋದ್ ಅವರ ಅಡಿಕೆ ತೋಟದಲ್ಲಿದ್ದೀವಿ. ಸರ್, ಇದು ಯಾವ ಏರಿಯಾ ಬರುತ್ತೆ? ಇದು ದಾವಣಗೆರೆ ತಾಲೂಕು ಸರ್, ದಾವಣಗೆರೆ ಜಿಲ್ಲೆ. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಹೆಬ್ಬಾಳು ಪೋಸ್ಟು, ಹೊಸಹಳ್ಳಿ ಊರು. ಹೆಬ್ಬಾಳು ಪೋಸ್ಟು, ಹೊಸಹಳ್ಳಿ ಊರಲ್ಲಿದ್ದೀವಿ. ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ಕಿರಣ್ ಮಾರ್ಗದರ್ಶನ ಇಲ್ಲಿ ತನಕ 4 ವರ್ಷದ ತನಕ ಸತತವಾಗಿ ಬಳಕೆ ಮಾಡ್ತಾ ಬಂದಿದ್ದಾರೆ. ಇದರ ಅನಿಸಿಕೆಯನ್ನು ಅವರ ಮುಖಾಂತರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ವಿನೋದ್ ಕುಮಾರ್ ಅಂತೇಳಿ, ಹೊಸಹಳ್ಳಿ ಊರು. ನಮ್ಮದು ಅಡಿಕೆ ತೋಟದಲ್ಲಿ ಇವರು ಕಿರಣ್ ಅಂತೇಳಿ ಸ್ಪ್ರೇ ಮಾಡೋಕ್ಕೆ ಬರ್ತಿದ್ರು. ಅವ್ರ ಕೂಟನೇ ಮೆಡಿಸಿನ್ ಎಲ್ಲ ತರಿಸ್ಕೊಂಡು ಸ್ಪ್ರೇ ಮಾಡಿಸಿದ್ದೀನಿ. ಈಗ ಒಂದು 4-5 ವರ್ಷ ಆಯ್ತು ಸ್ಪ್ರೇ ಮಾಡ್ಸೋಕಚ್ಚಿ ಅವರಿಂದ ಅಡಿಕೆ ತೋಟನ ಚೆನ್ನಾಗಿ ಲಾಭ ಬರ್ತಾಯಿದೆ. ಪ್ರತಿ ವರ್ಷಕ್ಕಿಂತ ವರ್ಷ 2-2 ಲಕ್ಷ 3 ಲಕ್ಷ ಹಂಗೆ ಜಾಸ್ತಿ ಹಾಕ್ಕೊತಾನೆ ಬಂದಿದೆ. ಈ ವರ್ಷ ಒಂದು ಅಪ್ರಾಕ್ಸಿಮೇಟ್ ಒಂದು 10 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಹೋದ ವರ್ಷ 7,35,000ಕ್ಕೆ ಡೈರೆಕ್ಟ್ ಗುತ್ತಿಗೆ ಕೊಟ್ಟಿದ್ವಿ. ಹಾಗಾಗಿ ತೋಟ ಚೆನ್ನಾಗಿದೆ. 11 ವರ್ಷ ಗಿಡ, ಟೋಟಲ್ 5 ಬೆಳೆ ತೆಗೆದಿದ್ದೀವಿ. 1.25 ಎಕರೆ ಹೊಲ ಇದು, 1 ಎಕರೆ 17 ಗುಂಟೆ. 735 ಗಿಡ ಇದೆ. ಒಂದು 30-35 ಗಿಡ ಸಣ್ಣವಿದ್ದಾವೆ. 700 ಗಿಡಕ್ಕೆ ಅಪ್ರಾಕ್ಸಿಮೇಟ್ ಒಂದು 10 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಟೋಟಲ್ ಸ್ಪ್ರೇ ನಿಮ್ಮದು 3 ಸರ್. 3 ಸ್ಪ್ರೇ ಅದು? 3 ಸ್ಪ್ರೇ ಸರ್. ಇದನ್ನು ಡ್ರೆಂಚಿಂಗು 3 ಸರ್. 3 ಡ್ರೆಂಚಿಂಗು 3 ಸ್ಪ್ರೇ. 3 ಸ್ಪ್ರೇ. ಮತ್ತು ನೀವು ನಿಮ್ದೇನು ಮನೆಯದು ಕೋಳಿ ಗೊಬ್ಬರ ಹಾಕಿದ್ರಿ? ಕೋಳಿ ಗೊಬ್ಬರ ಹಾಕಿದ್ದೀನಿ ಸರ್. ಎಷ್ಟು ಹಾಕಿದ್ರಿ ಕೋಳಿ ಗೊಬ್ಬರ? ಟೋಟಲ್ ಇದಿಷ್ಟಕ್ಕೆ ಒಂದು 12 ಟನ್ ಹಾಕಿದ್ದೀನಿ ಸರ್. 12 ಟನ್ ಕೋಳಿ ಗೊಬ್ಬರ. ನಂತರ ಈಗ ನಿಮ್ಮದು ಈಗ ಎಷ್ಟು ವರ್ಷದಿಂದ ಅಡಿಕೆ ಬರ್ತಾ ಇದೆ ಸರ್? ಈಗ 3-4 ವರ್ಷ ಸರ್. 4 ವರ್ಷ ಆಯ್ತು ಸರ್. ಈ ವರ್ಷದ ನಿರೀಕ್ಷೆ ಎಷ್ಟೈತೆ ನಿಮ್ಮದು? ಈ ವರ್ಷ ನಿರೀಕ್ಷೆ ಒಂದು 10 ಲಕ್ಷ ಆಯ್ತು ಸರ್. 10 ಲಕ್ಷ. ಎಷ್ಟು ಗಿಡಗಳಿದೆ? ಟೋಟಲ್ 750 ಗಿಡ ಸರ್. 735 ಗಿಡ. ಅದರಲ್ಲಿ ಸಣ್ಣ ಪುಟ್ಟ ಹೋದರೆ ಒಂದು 700 ಗಿಡ ಲೆಕ್ಕ. 700 ಗಿಡ. 700 ಗಿಡಕ್ಕೆ 10 ಲಕ್ಷದ ನಿರೀಕ್ಷೆ. ಸರ್. ಹಿಂದಿನ ವರ್ಷ 735ಕ್ಕೆ ಡೈರೆಕ್ಟ್ ಕೇಣಿನೇ ಕೊಟ್ಟಿದ್ದು ಸರ್. ಗುತ್ತಿಗೆನ ಕೊಟ್ಬಿಟ್ಟಿದ್ದೆ? ಗುತ್ತಿಗೆ ಕೊಟ್ಟಿದ್ದೆ. ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ 5 ಚಿಲ್ಲರೆ ಕೊಟ್ಟಿದ್ದೆ ಸರ್. 5 ಚಿಲ್ಲರೆ. ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ 3 ಚಿಲ್ಲರೆ ಆಗಿತ್ತು. 3 ಚಿಲ್ಲರೆ. ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ ಸ್ಟಾರ್ಟಿಂಗ್ ಕಾಯ್ತು ಅಷ್ಟು ನೆನಪಿಲ್ಲ. ಅದು 180 ಸ್ಟಾರ್ಟಿಂಗ್. ಎಸ್, 180 ಕೊಟ್ಟಿದ್ದು. ಕಾಯ್ತು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಿದೆ. ಅದೇ ಸರ್. 180 3 ಚಿಲ್ಲರೆ 5 ಚಿಲ್ಲರೆ 5 ಚಿಲ್ಲರೆ 735 ಈ ಸತಿ ಒಂದು 10 ಲೆಕ್ಕ. ಈ ವರ್ಷ 10 ಲೆಕ್ಕ. ಈಗ 10 ಲೆಕ್ಕ ಈ ವರ್ಷ ಏನೈತಿ? ಒಂದನೇ ಕೊಯ್ಲು ಎಷ್ಟಾಗಿದೆ ಸರಿ? ಮೊನ್ನೆ ಕೊಯ್ದಾಗ 4,700 ಚಿಲ್ಲರೆ ಎಷ್ಟು ಆಗಿತ್ತು. ಅಂದ್ರೆ ಅದು ಅಮ್ಮರಿದ್ರು ಅವತ್ತು. 4,700 ಚಿಲ್ಲರೆ ಆಗಿತ್ತು. 4,700 ಚಿಲ್ಲರೆ. ಅಂದ್ರೆ ಒಂದು 5 ಕ್ವಿಂಟಲ್. 4,700 ಅಂದರೆ 4.75 ಕ್ವಿಂಟಲ್. 5 ಕ್ವಿಂಟಲ್ ಅಪ್ರಾಕ್ಸಿಮೇಟ್. ಈಗ ನಿಮಗೆಲ್ಲ ಈಗ ಏನು ಬ್ಯಾಕ್ ಇಯರ್ನಿಂದನ ಸಾಕಷ್ಟು ಜನ ನಿಮ್ಮ ತೋಟ ವಿಸಿಟ್ ಮಾಡ್ತಾ ಇದ್ದಾರೆ. ಬಂದಾರ ಸರ್. ಯಾಕಂದ್ರೆ ನಾವು ಒಂದು ಬಾರಿ ವಿಡಿಯೋನು ಮಾಡಿ ಹಾಕಿದ್ವಿ. ಸರ್. 735 ಗಿಡಕ್ಕೆ 7,35,000 ಅಂತ ವಿಡಿಯೋನು ಮಾಡಿದ್ವಲ್ಲ ನಾವು ಹಿಂದಿನ ಸಲ. ಈಗ ಏನು ರೈತರು ಬಂದಿರ್ತಾರಲ್ಲ, ಏನಂತಾರೆ ಈ ವರ್ಷ ಎಲ್ಲ ನಿಮ್ಗೆ ಬಂದು ವಿಸಿಟ್ ಮಾಡ್ತಾ ಇದಾರಲ್ಲ ಸರ್, ಈ ಅಡಿಕೆ ನೋಡಿ ಏನಂತಾರೆ ಅವರು ಅಂತ? ಅದೇ ಕೇಳ್ತಾರೆ ಸರ್, ಏನು ಮಾಡ್ತೀಯಾ, ಏನು ಹಾಕ್ತೀಯಾ, ಸ್ಪ್ರೇ ಏನು ಮಾಡಿಸ್ತಿದೀಯಾ ಎಲ್ಲ ಕೇಳ್ತಾರೆ. ನಾವು ಸ್ಪ್ರೇ ಮಾಡಿಸೋದು ಇವರು ಕಿರಣ್ ಅಂತ ಹೇಳಿ ನಮ್ಗೆ ಗೊತ್ತಿರೋರೊಬ್ರು, ಅವರೇ ಅವಾಗೆಲ್ಲ ಮೆಡಿಸಿನ್ ತಂದು ಅವರೇ ಮಾಡ್ಕೊಡ್ತಾರೆ. ಮತ್ತು ನಾನೇನು ಅಲ್ಲಿ ಇಲ್ಲಿ ಅಡ್ಡಾಡಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದೀನಿ. ಇದು ಕೋಳಿ ಗೊಬ್ಬರ ಒಂದು ಹಾಕಂತ ಇದ್ದೀನಿ. ಈ ಸತಿ ಮಾತ್ರ
ಸರ್ಕಾರಿ ಗೊಬ್ಬರ ಒಂದು ಕಿರಣರೇ ಅಂದಿದ್ರು, ಹ್ಮ್. ಸ್ವಲ್ಪ ಸುಳಿ ರೋಗ ಅವು ಬಂದಿದ್ವಲ್ಲ, ಹ್ಮ್. ಆ ಟೈಮಲ್ಲಿ ಇನ್ನೊಂದು ಯಾರೋ ಒಂದು ಹೇಳಿದ್ರು, ಅದನ್ನ ಒಂಚೂರು ಸ್ವಲ್ಪ ಹಾಕಿದೆ, ಒಂದು 200 ಮಣ್ಣಿನ ಟೆಸ್ಟ್ ಮಾಡಿಸಿದ್ರಲ್ಲ? ಮಣ್ಣಿನ ಟೆಸ್ಟ್ ಕೊಟ್ಟಿದ್ದೆ ಸರ್. ಅದನ್ನ ನೋಡ್ಕೊಂಡೆ ಕಿರಣರ್ ಹೇಳಿದ್ರು. ಹಂಗಾಗಿ ಎಷ್ಟು ಬಾರಿ ಮಾಡಿದ್ರೆ ಮಣ್ಣಿನ ಟೆಸ್ಟ್? ಒಂದೇ ಬಾರಿ ಒಂದೇ ಬಾರಿ ಸರ್. ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಮಾಡಿ ಆ ಟೆಸ್ಟಿಗೆ ತಕ್ಕಂಥದ್ದು ಏನ್ ಬೇಕು ಅದನ್ನ ಕಿರಣನ ಹಾಕ್ಸಿರೋದು. ಕಿರಣನೇ ಹಾಕ್ಸಿರೋದು. ಒಟ್ಟ ಎಷ್ಟು ವರ್ಷದಿಂದ ನಾವೀಗ ನಮ್ಮ ಕಿರಣದ್ದು ನೀವು ಪ್ರಾಡಕ್ಟ್ ಬಳಸ್ತಾ ಇರೋದು? ಈಗ ಒಂದು 4 ವರ್ಷ ಆಯ್ತು ಸರ್, ಹೆಚ್ಚು 4-5 ವರ್ಷ. ಹ್ಞೂ ಸರ್. 4 ವರ್ಷನೂ ನಿಮ್ಗೆ ಒಟ್ಟ ರೈಸ್ ಆಗ್ತಾನೆ ಬಂದಿದೆ? 4 ವರ್ಷನೂ ಏನು ಕಮ್ಮಿ, ನಮಗೆ ತೊಂದರೆ ಇಲ್ಲ ಸರ್. ನಾವು ಏನು ಮೆಡಿಸಿನ್ ಹಾಕ್ತೀವೋ ಅದ್ರ ಡಬಲ್ ತ್ರಿಬಲ್ ದುಡಿತಾ ಇದ್ದೀವಿ. ಈಗ ಸಾಕಷ್ಟು ರೈತರು ಕೇಳ್ತಾರೆ, ಹ್ಞೂ ಸರ್, ಏನು ಹೌದಾ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ? ನಿಜ ಸರ್, ಅದು ಸುಳ್ಳು ಹೇಳೋಂಥದ್ದು. ಯಾಕಂದ್ರೆ ರೈತರು ನಾವು ಮೋಸ ಮಾಡ್ಕೊಳಕ್ಕೆ ಯಾರು ಇಲ್ಲ. ಯಾಕಂದ್ರೆ ಈಗ ಮೆಡಿಸಿನ್ ಇದೆಲ್ಲ ಇನ್ನೊಂದು ತಂದು ಮಾಡ್ಬೋದು, ಬಟ್ ರೈತರಿಗೆ ಮೋಸ ಮಾಡಿ ನಾವು ಮಾಡೋಂಥದ್ದು ಏನೈತಿ. ಯಾಕಂದ್ರೆ ನಾನು ರೈತ ಆಗಿ ಇನ್ನೊಬ್ಬರು ರೈತರಿಗೆ ಅದನ್ನ ಮಾಡ್ಕೊಳ್ರಿ ಇದು ಮಾಡ್ಕೊಳ್ರಿ ಅಂತ ತಪ್ಪು ಅಲ್ಲ, ಇದ್ದಿದ್ದು ಹೇಳ್ಬೇಕು. ಯಾಕಂದ್ರೆ ನೀವು ಈಗ ಎಷ್ಟೇ ಆಗ್ಲಿ ರೈತರು ನೋಡ್ರಿ 1 ವರ್ಷ ಹಾಕಿರೋದನ್ನ 1 ವರ್ಷ ಹಾಕದೇ ಇಲ್ಲ ಅನ್ನೋದ ಮಾತಾಡ್ತಾರೆ. ನೀವು ಕಂಟಿನ್ಯೂ ಆಗಿ ಈಗ 4 ವರ್ಷದಿಂದನೂ ಇದನ್ನೇ ಬಳಸ್ತಾ ಬಂದಿರಿ ಅಂದಾಗ ಈಗ ನಿಮ್ಗೆ ಇದು ಲಾಭ ಆಯ್ತು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಲಾಭ ಸರ್ ಇದು. ನಾನು ಯಾವತ್ತು ಫೈಸನ್ ಅಂತೂ ಒಂದ್ಸತಿನೂ ಮಾಡಿಲ್ಲ. ನಾನು ಫೈಸನ್ ಸ್ಪ್ರೇ ಏನು ಮಾಡಿಲ್ಲ. ನಿಮ್ ಕಿರಣ್ ತಗೊಂಬರೋದೇ ಎಲ್ಲ ಅದೇ ಸ್ಪ್ರೇ ಇಂದಾನೆ ಎಲ್ಲ ಮಾಡ್ಕೊಂತ ಬರ್ತೀನಿ. ಒಟ್ಟ ಏನು ಕಳೆನಾಶಕ ಇಲ್ಲ, ನಾವು ಕಳೆನಾಶಕ ಎಂದು ಹೊಡೆದಿಲ್ಲ. ಎಂದು ಕಳೆನಾಶಕ ಹೊಡೆದಿಲ್ಲ. ನಿಮ್ದು ಏನಿದ್ರು ಕೋಳಿ ಗೊಬ್ಬರ, ಈಗ ನಮ್ ಪ್ರಾಡಕ್ಟ್ ಇದೆ ಅದು ಟೆಸ್ಟ್ ಮೇಲೆ ನೀವು ಲೈಟ್ ಆಗಿ ಗೊಬ್ಬರ ಈ ಸಲ ಹಾಕಿರೋದು. ಈ ಸತಿ ಹಾಕಿರೋ ಎಂದೂ ಹಾಕಿಲ್ಲ ಸರ್ಕಾರಿ ಯಾವಾಗ ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಆದ್ರೆ ನಿಮ್ಗೆ ಸಾಯಿಲ್ ಟೆಸ್ಟ್ ನಲ್ಲಿ ಕಡಿಮೆ ಬಂದಿರುತ್ತೆ, ಈ ವರ್ಷ ಹಾಕ್ಸಿದ ಉದ್ದೇಶಕ್ಕೆ ಕಿರಣ ಹೇಳಿ ಅಂದ್ರೆ ಅದು ಕಂಪನಿಯಿಂದ ಅವ್ನ ಗೈಡ್ ಬಂದಿರತ್ತಲ್ಲ, ಆ ಗೈಡ್ ಅನ್ನ ನಿಮ್ಗೆ ಮಾಡ್ತಾರ. ಕೆಲವೊಬ್ರು ಫರ್ಟಿಲೈಸರ್ ಬಳಸಲ್ಲ, ಏನ್ ತೊಂದ್ರೆ ಇಲ್ಲ, ಯಾರು ಬಳಸಲ್ಲ, ನಾವೇನು ಅವ್ರಿಗೇನು ಒತ್ತಾಯ ಮಾಡಲ್ಲ. ನಿಜ ಸರ್. ಯಾವ್ದು ಮಣ್ಣಿನ ಆಧಾರಿತ ಏನಿದೆ ಅದನ್ನ ಕೊಡೋದು. ಈಗ ನಿಮ್ಮ ಈ ಸರೌಂಡಿಂಗ್ ರೈತರೆಲ್ಲ ಈಗ ಅಕ್ಕಪಕ್ಕ ತೋಟಗಳು ಇದಾವಲ್ಲ ನಿಮ್ಮಲ್ಲಿ, ಅವ್ರವೆಲ್ಲ ಅಭಿಪ್ರಾಯಗಳು ಹೆಂಗೆ? ನಮ್ಮ ನೋಡಿ ಎಲ್ಲ ಪಕ್ಕದ ತೋಟದೆಲ್ಲ ಮೊನ್ನೆ ಮಾಡಿಸಿದ್ದಾರೆ, ಮೊನ್ನೆನೂ ಮಾಡಿಸಿದ್ದಾರೆ. ಚೆನ್ನಾಗಿ ಬಂದಿರೋದ್ರಿಂದ ನೋಡಿ ನಾವು ಈ ಸತಿ ಮಾಡೋಣ ಅಂತ. ಈಗ ನಿಮ್ಮ ಕೊಯ್ಲ್ ಮಾಡೋರು ಏನಾದ್ರು ಇದ್ರ ಬಗ್ಗೆ ವಿಶೇಷ ಮಾತಾಡ್ಯಾರ ಅಂತ? ಕೊಯ್ಲು ಮಾಡೋರು ಅವ್ರು ಈಗ ಸತಿ ಹೊಸ್ದಾಗಿ ಹಿಡಿದಾರೆ ಸರ್, ಅವರು ನಮ್ಮವರೇ. ಬಟ್ ನಾನು ಎಂದು ನೋಡಿಲ್ಲ ಈ ಥರ ಎಷ್ಟು ಚೆನ್ನಾಗಿ ಹಿಡಿದೈತಲ್ಲ, ಎಲ್ಲ ಕ್ಲೀನ್ ಮಾಡು ಇನ್ನೊಂದ್ಸತಿ ತೋಟ ಅಂತೇಳಿ ಭಾಳ ಹುಲ್ಲಿತ್ತು ಅವಾಗ, ಅಡ್ಡಾಡಕ್ಕಾಗಿಲ್ಲ, ಒಳಗೆ ಅಡ್ಡಾಡಲಿಲ್ಲ. ಈ 1 ವಾರ ಆಯ್ತು ನಾವು ಹೊಲ ಹೊಡಿಸಿ, ಹಂಗಾಗಿ ನಿಮಗೆ ಮತ್ತೆ ಬಂದಿಲ್ಲ. ನಾಳೆ ನಾಡ್ರೆ ಬರ್ತೀವಿ ಅಂದಾಗ ಕೊಯ್ಯಕ್ಕೆ. ಬಂದಾಗ ಒಂದ್ಸತಿ ಅವ್ರ ತಗ ಈಗ ಅಂದ್ರೆ ಈಗ ಬಂದ್ರೆ 2ನೇ ಕೊಯ್ಲು ನಿಮ್ಗೆ? 2ನೇ ಕೊಯ್ಲು. ಈ ಸಲ 2ನೇ ಕೊಯ್ಲಿಗೂ ನೀವು ನಾನು ಹೇಳಿದ್ನಲ್ಲ ಸರ್, ಈಗ ಒಂದು ಸ್ಪ್ರೇನ ನೀವು ಮಾಡಿಸ್ತೀನಿ ಸರ್. ಈಗ ಯಾವ ಕಾರಣಕ್ಕೆ ಅಂದ್ರೆ ಇದು ಅಡಿಕೆ ಸೈಜು ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೊಳ್ತಕ್ಕಂಥದ್ದು. ನಂತರ ನಾವು ನಿಮ್ಗೆ ಹಿಂದಿನ ಬಾರಿನೂ ಹೇಳಿದ್ದೆ ನಾನು, ಈ ಬಾರಿ ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು 2 ಸಾಲಿಗೆ 1 ಸಾಲು ಬಸಿಗಾಲುವೆ ಅದು ಹೊಡಿತೀನಿ ತಗೊಳ್ತಕ್ಕಂಥದ್ದು. ಈ ಬಾರಿ ನಿಮಗೆ ಇದು ಬಸಿಗಾಲುವೆ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ನೀವು ಜಾಸ್ತಿ ಮಾಡ್ಬೇಕು. ಅಂದ್ರೆ ಒಂದು ಫೀಟಿಂದ ಬಸಿಗಾಲುವೆ ಮಾಡ್ರಿ. ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕ್ರಿ ನೀವು, ಯಾವ ಕಾರಣಕ್ಕೂ ಆ ಬೀದಿಯಲ್ಲಿ ಹಾಕೋದು ಬೇಡ. ಇನ್ನು ನೆಕ್ಸ್ಟ್ ಏನು ಡ್ರಿಪ್ ಇತ್ತು ಇಲ್ಲಿವರೆಗೂ ನಿಮ್ಗೆ? ಡ್ರಿಪ್ ಇತ್ತು ಸರ್. ಈ ಬಾರಿ ನೀವು ವಿಂಕ್ಲರ್ ಅನ್ನ ಮಾಡ್ತಾರೆ, ಅಲ್ಲಿಗೆ ನಿಮ್ದು ಏನಾಗುತ್ತೆ, ಇನ್ನೂ ಅಡಿಕೆ ಜಾಸ್ತಿ ಆಗುತ್ತೆ. ಅದೊಂದು ಪ್ರಯತ್ನ ನೀವು ಮಾಡಿ. ವಿಂಕ್ಲರ್ ಮಾಡೋಣ ಅಂತ ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ. ಡ್ರಿಪ್ ಆದ್ರೆ ಇನ್ನು ಸುತ್ತೋದು ಮಾಡೋದೆಲ್ಲ ಇನ್ನು ಕೆಲಸ ಇಡುತ್ತೆ. ವಿಂಕ್ಲರ್ ನಿಮ್ಗೆ ಅಂದ್ರೆ ನೀರು ಕಡಿಮೆ, ನೀವು 1 ವಾರದಲ್ಲಿ 1.5 ಗಂಟೆ ಅಂತ 2 ಬಾರಿ ನೀರು ಕೊಟ್ರು ನಿಮ್ಗೆ ಅದು ಮೇಂಟೈನ್ ಆಗುತ್ತೆ, ನೀರಿನ ಉಳಿತಾಯನೂ ಆಗುತ್ತೆ, ನೋಡಕ್ಕೂ ಕೆಲಸನೂ ಕಡಿಮೆ. ನಂತರ ನೀವು ಯಾವಾಗ ಆಗ್ಲಿ ವರ್ಷದಲ್ಲಿ 1-2 ಬಾರಿ ಒಂದು 10-15 ತರದ ಕಾಳನ್ನು ಎಳ್ಳು, ಸಾಸಿವೆ, ಹುಚ್ಚೆಳ್ಳು, ನಂತರ ಅವರೆ, ಹುರುಳಿ, ಹೆಸರು ಎಲ್ಲ ಮಿಕ್ಸ್ ಮಾಡಿ ಉಗ್ಗಿ ನೀವು ಕಾಳು ಹಾಕಿದ್ರೆ ಅದು ಒಂದು 5-6 ಲೋಡ್ ಗೊಬ್ಬರ ಆದಂಗೆ ಆಗುತ್ತೆ. ಈಗ ನಮ್ಗೆ ಈಗೇನು ಒಳ್ಳೆ ಇಳುವರಿನ ಬರ್ತಾ ಇದೆ, ಇಳುವರಿನ ನಾವು ಕಂಟಿನ್ಯೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ. ನಿಮಗೆ ಈಗೇನು ಕಿರಣ ಇಂಥವೆಲ್ಲ ಮಾಹಿತಿಗಳನ್ನು ಕೊಟ್ಟಿರ್ತಾನೆ ಸರ್. ಅದಕ್ಕೆ ಈ ಸತಿ ಅದೇ ಪ್ಲಾನಿಂಗ್ ಇಟ್ಕೊಂಡು ಇದು ಹೊಡಿಸಿರೋದು, ಬಾಳ್ಳಿ ಹೊಡಿಸಿಲ್ಲ ನಾನು, ಇಲ್ಲಾಂದ್ರೆ ಬಾಳ್ಳಿ ಹೊಡೆದು ಬಿಡ್ತಿದ್ದೆ. ಸರಿ, ಇಲ್ಲಿ ತನಕ ಏನು ವಿಡಿಯೋ ವೀಕ್ಷಣೆ ಮಾಡಿರಿ ರೈತ ಬಂದವ್ರೆ, ಈ ಪ್ಲಾಟು ದಾವಣಗೆರೆ ಟು ಚಿತ್ರದುರ್ಗ ಹೋಗೋ ರೋಡಲ್ಲಿ ಹೆಬ್ಬಾಳ್ ಟೋಲಿಂದ 3 ಕಿಲೋಮೀಟರ್ ಇದೆ. ಯಾರು ಈ ಪ್ಲಾಟು ವೀಕ್ಷಣೆ ಮಾಡ್ಬೋದು, ಬೇಕಾದ್ರೆ ಈ ಪ್ಲಾಟಿಗೆ ಬರ್ಬೋದು. ಏನು ಈ ವಿನೋದ್ ಅವರು ಇದ್ದಾರೆ, ಇವ್ರ ಹತ್ರ ನೀವು ಕೂಲಂಕುಷವಾಗಿ ಮಾತಾಡ್ಕೊಂಡು ನೀವೆಲ್ಲ ವಿವರವನ್ನು ತಗೊಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ರೈತರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡಿ. ನಮಸ್ತೆ.